ಬ್ಯಾಂಕ್ ಮೇಲೆ ನಂಬಿಕೆ ಇಟ್ಟು ಗ್ರಾಹಕರು ದುಡ್ಡಿರಿಸ್ತಾರೆ. ಆದರೆ ಬೆಳಗಾವಿಯಲ್ಲಿ ಬ್ಯಾಂಕ್ ಸಿಬ್ಬಂದಿಯೇ ಕೋಟಿಗಟ್ಟಲೆ ಲೂಟಿ ಮಾಡಿದ್ದಾರೆ. ಅತ್ತ ಬಳ್ಳಾರಿಯಲ್ಲಿ ಕೋಟಿಗಟ್ಟಲೆ ವಂಚಿಸಿದ್ದ ಖದೀಮ ಜೈಲು ಪಾಲಾಗಿದ್ದಾನೆ. ಬ್ಯಾಂಕ್ ಸಿಬ್ಬಂದಿಯಿಂದಲೇ ಬ್ಯಾಂಕ್ ಲೂಟಿ, 74 ಕೋಟಿ ದೋಖಾ, 14 ಖದೀಮರು ಎಸ್ಕೇಪ್. ಇದು ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್. ಚಿಕ್ಕೋಡಿಯ ಗುರುವಾರಪೇಟೆಯಲ್ಲಿರುವ ಇದೇ ಬ್ಯಾಂಕ್ನಲ್ಲಿ ಹಣ ಇಟ್ರೆ ಮಹಾಲಕ್ಷ್ಮಿಯಾಗಿ ಬೆಳೆಯುತ್ತೆ ಅಂತ ಗ್ರಾಹಕರು ನಿಶ್ಚಿತ ಠೇವಣಿ ಇರಿಸಿದ್ರು. ಆದ್ರೀಗ ಆ ದುಡ್ಡು ಇಲ್ಲ. ದುಡ್ಡು ಕಟ್ಟಿಸಿಕೊಂಡ ಸಿಬ್ಬಂದಿ ಗಯಾಬಾಗಿದ್ದು ಬ್ಯಾಂಕ್ಗೆ ಬೀಗ ಬಿದ್ದಿದೆ. ಎರಡು 2021ರಿಂದ 2024ರವರೆಗೂ ಗ್ರಾಹಕರಿಂದ 6 ಕೋಟಿ 90 ಲಕ್ಷ ರೂಪಾಯಿ ಠೇವಣಿ ಇರಿಸಿದ್ರು. ಅದೇ ಹಣದ ಮೇಲೆ 74 ಕೋಟಿ ಸಾಲ ಪಡೆದಿದ್ರು. ಬ್ಯಾಂಕ್ ಮ್ಯಾನೇಜರ್ ಸಾಗರ್ ಸತ್ಕಾಳೆ ಹಾಗೂ ಸಿಬ್ಬಂದಿ ಮತ್ತು ಅವರ ಕುಟುಂಬದವರು ಸೇರಿ ಒಟ್ಟು 14 ಮಂದಿ ತಮ್ಮ ಅಕೌಂಟ್ಗೆ 74 ಕೋಟಿ ಟ್ರಾನ್ಸ್ಫರ್ ಮಾಡಿಕೊಂಡಿದ್ರು. ಹಾಗೆ ಪಡ್ಕೊಂಡ ಸಾಲ ಹಿಂತಿರುಗಿಸದೆ ವಂಚಿಸಿದ್ದಾರೆ. ಈಗ ಅದು ಗೊತ್ತಾಗ್ತಿದ್ದಂತೆಯೇ ಖದೀಮರು ನಾಪತ್ತೆಯಾಗಿದ್ದಾರೆ. ಬ್ಯಾಂಕ್ನ ಅಧ್ಯಕ್ಷ ಜಿತೇಂದ್ರ ಮಂಗಲೇಕರ್ ಗೋಕಾಕ್ ಶಹರ್ ಠಾಣೆಯಲ್ಲಿ 14 ಮಂದಿ ವಿರುದ್ಧ ದೂರು ನೀಡಿದ್ದಾರೆ. ಜಿತೇಂದ್ರ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆಪ್ತ. ಹಾಗಾಗಿ ಶನಿವಾರ ಠೇವಣಿದಾರರ ಸಭೆ ಕರೆದಿದ್ದು ಮಧ್ಯಸ್ಥಿಕೆ ವಹಿಸಿದ್ದಾರೆ. 3 ವರ್ಷಗಳಿಂದಲೂ ವಂಚನೆ ನಡೆಯುತ್ತಿದ್ರೂ ಬ್ಯಾಂಕ್ನ ಆಡಳಿತ ಮಂಡಳಿ ಅದೇನ್ ಮಾಡ್ತಿತ್ತು ಅಂತ ಕೇಳ್ತಿದ್ದಾರೆ ಗ್ರಾಹಕರು. ಇದರ ಮಧ್ಯೆ ಪ್ರಕರಣವನ್ನ ಸಿಐಡಿಗೊಪ್ಪಿಸಲಾಗಿದೆ. 6 ಬ್ರಾಂಚ್ ಇದಾವೆ ನಮ್ಮ ಜಿಲ್ಲೆಯಲ್ಲಿ. ಇದಷ್ಟೇ ಇವ್ರದ್ದು ಇರತಕ್ಕಂಥದ್ದು ಬ್ರಾಂಚ್ಗಳು. 10 ಕೋಟಿಗಿಂತ ಹೆಚ್ಚಿನ ಫೈನಾನ್ಷಿಯಲ್ ಫ್ರಾಡ್ ಆಗಿರೋದ್ರಿಂದ ನಾವು ತಕ್ಷಣ ಸರ್ಕಾರಕ್ಕೆ ಇದನ್ನು ಸಿಐಡಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕೂಡ ಪತ್ರ ಬರೆದಿದ್ದೀವಿ. ನಕಲಿ ಇಮೇಲ್ ಬಳಸಿ 2.11 ಕೋಟಿ ಟೋಪಿ. ಸೈಬರ್ ಕ್ರೈಮ್ ಇತಿಹಾಸದಲ್ಲಿ ಬಳ್ಳಾರಿ ಸೈಬರ್ ಪೊಲೀಸರು ಅತಿ ದೊಡ್ಡ ಬೇಟೆಯಾಡಿದ್ದಾರೆ. ನಕಲಿ ಇಮೇಲ್ ಬಳಸಿ ಕಲ್ಲಿದ್ದಲು ಸರಬರಾಜು ಕಂಪನಿಗೆ 2,11,50,000 ರೂಪಾಯಿ ವಂಚಿಸಿದ್ದ ಮಧ್ಯಪ್ರದೇಶ ಮೂಲದ ಆರೋಪಿ ಅಜಯ್ ಕುಮಾರ್ ಜೈಸ್ವಾಲ್ ನನ್ನ ಹಣದ ಸಮೇತ ಅರೆಸ್ಟ್ ಮಾಡಿದ್ದಾರೆ. ಬಳ್ಳಾರಿಯ ಹಿಂದೂಸ್ತಾನ್ ಕಂಪನಿಯು ಅಗರ್ವಾಲ್ ಕೋಲ್ ಕಂಪನಿಯಿಂದ ಕಲ್ಲಿದ್ದಲು ಖರೀದಿಸಿತ್ತು. ಅಗರ್ವಾಲ್ ಕಂಪನಿಗೆ 2.11 ಕೋಟಿ ರೂಪಾಯಿ ಕೊಡಬೇಕಿತ್ತು. ಆರೋಪಿ ಅಜಯ್ ಕುಮಾರ್ ಜೈಸ್ವಾಲ್ ಈ ಬಗ್ಗೆ ಮಾಹಿತಿ ಪಡೆದಿದ್ದ. ಅಗರ್ವಾಲ್ ಕಂಪನಿಯ ನಕಲಿ ಇಮೇಲ್ ಕ್ರಿಯೇಟ್ ಮಾಡಿ ತನ್ನ ಅಕೌಂಟ್ಗೆ ಹಣ ಹಾಕಿಸಿಕೊಂಡಿದ್ದ. ಸೆಪ್ಟೆಂಬರ್ 3ರಂದು ವಂಚನೆ ಗೊತ್ತಾಗಿ ಬಳ್ಳಾರಿ ಸೈಬರ್ ಠಾಣೆಗೆ ಹಿಂದೂಸ್ತಾನ್ ಕಂಪನಿ ದೂರು ದಾಖಲಿಸಿತ್ತು. ಫೀಲ್ಡ್ಗೆ ಇಳಿದ ಪೊಲೀಸರು ಆರೋಪಿಯನ್ನ ಬಂಧಿಸಿ 1,21,00,000 ನಗದು ವಶಕ್ಕೆ ಪಡೆದಿದ್ದಾರೆ. ನಮ್ಮ ಟೀಮು ಇಮಿಡಿಯೇಟ್ಲಿ ತುಂಬಾ ಕ್ವಿಕ್ ರಿಯಾಕ್ಷನ್ ಮಾಡಿ ಮಧ್ಯಪ್ರದೇಶಕ್ಕೆ ಹೋಗಿ ಅಕ್ಯೂಸ್ಡ್ನ ಸೆಕ್ಯೂರ್ ಮಾಡಿರ್ತಾರೆ, ಅರೆಸ್ಟ್ ಮಾಡಿರ್ತಾರೆ. ಇದರಲ್ಲಿ ಅಕ್ಯೂಸ್ಡ್ ಹತ್ರ 1,21,00,000 ನಗದು ಅಮೌಂಟ್ ನ ವಶಪಡಿಸಿಕೊಂಡಿದ್ದಾರೆ. ಎಷ್ಟು ಎಚ್ಚರವಾಗಿದ್ರೂ ವಂಚಕರು ಟೋಪಿ ಹಾಕೋದನ್ನ ಬಿಡಲ್ಲ. ಆದ್ರೆ ಆ ಖದೀಮರ ಆಟ ಪೊಲೀಸರ ಮುಂದೆ ನಡೆಯಲ್ಲ. ಬಳ್ಳಾರಿಯಿಂದ ವಿನಾಯಕ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.